ನೀವೇನು ಹೇಳ್ತೀರಿ? ದಾರ ಪವರ್ಫುಲ್ಲಾ, ನೂಲು ಪವರ್ಫುಲ್ಲಾ, ಆನೆ ಪವರ್ಫುಲ್ಲಾ? ಮತ್ತು ಕಟ್ಟಿ ಹಾಕಿದ್ದು ದಾರದಲ್ಲಿ ಅಲ್ವಾ? ಅದು ಹೀಗೆ ಮಾಡ್ತಾ ಉಂಟು, ಬಿಟ್ಟು ಹೋಗುದೇ ಇಲ್ಲ. ಆಗ ಮೌತ ಹೇಳಿದ, ಈ ಆನೆಗೆ ಅದು ಚಿಕ್ಕ ಇರುವಾಗ, ಮರಿ ಇರುವಾಗ ಅದಕ್ಕೆ ಈ ದಾರದಲ್ಲಿ ಕಟ್ಟಿ ಹಾಕಿತ್ತು. ಅದು ತುಂಬ ಪ್ರಯತ್ನ ಮಾಡಿದೆ, ಪ್ರಯತ್ನ ಮಾಡಿ ಅದರ ಸಿಪ್ಪೆ ಹೋಗಿ ಅಲ್ಲಿ ಬ್ಲಡ್ ಬಂದು ಅದಕ್ಕೆ ನೋವಾಗಿ ಅದು ಹೇಳಿತು, ಇನ್ನೂ ಮುಂದೆ ನನ್ನಿಂದ ಆಗುವುದೇ ಇಲ್ಲ. ಅದು ದೃಢ ಮಾಡಿಬಿಟ್ಟಿದೆ. ಅದರ ನಂತರ ಅದು ಬೆಳೆಯಿತು, ಪ್ರೌಢಾವಸ್ಥೆಗೆ ಬಂತು, ತುಂಬ ಬೆಳೆಯಿತು. ಈಗ ಮೈಂಡಲ್ಲಿ ಒಂದೇ ಬಿದ್ದಿದೆ, ನನ್ನಿಂದ ಆಗುವುದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ನನ್ನಿಂದ ಆಗುವುದಿಲ್ಲ. ಇವತ್ತು ಕೂಡ ಅನೇಕ ವಿಶ್ವಾಸಿಗಳು ಏನ್ ಮಾಡ್ತಾರೆ? ತಪ್ಪಾದ ಸಮಯದಲ್ಲಿ ತಪ್ಪಾದ ಸಂಗತಿಗಳಿಗೆ ಕೈ ಹಾಕ್ತಾರೆ. ಯಾವ ಕರೆ ಅವರದಲ್ವೋ ಆ ಕೆಲಸವನ್ನು ಅವರು ಮಾಡ್ತಾರೆ. ಎಲ್ಲರೂ ಸೇವೆ ಮಾಡ್ತಾರಂತ ಯಾವುದನ್ನು ಮಾಡ್ತಾರೆ, ಅವರನ್ನು ಕಾಪಿ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ಪಿರಿಚುವಲಿ ಬೆಳೆಯಲಿಲ್ಲ, ಸ್ಪಿರಿಚುವಲಿ ಗ್ರೋ ಆಗಲಿಲ್ಲ. ಕಡೆಗೆ ಆ ಫೇಲಿಯರ್ ಎಲ್ಲ ನೋಡಿ ಏನಾಗ್ತದೆ, ಇನ್ನು ನನ್ನಿಂದ ಆಗುದಿಲ್ಲ ಅಂತ. ಮತ್ತೆ ಎಂತ ವಾಕ್ಯ ಬರಲಿ, ನಿನ್ನಿಂದ ಆಗುತ್ತದೆ, ಯು ಕ್ಯಾನ್ ಡು ಆಲ್ ಥಿಂಗ್ ಥ್ರೂ ಜೀಸಸ್ ಕ್ರೈಸ್ಟ್ ಉಷ್ಟಂತೆ, ನೋ, ಇದು ಆಗುವುದೇ ಇಲ್ಲ. ಇದು ನನ್ನ ಹತ್ರ ಆಗುವುದಿಲ್ಲ ಅಷ್ಟೇ. ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಿಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಅದು ನನಗಲ್ಲ, ಅವರು ಪ್ರೀಚ್ ಎಷ್ಟೇ ಮಾಡಿ. ಹಲೋ ಹಲೋ, ಈ ಮೆಂಟಾಲಿಟಿ ಇದ್ರೆ ಇವತ್ತಿನಿಂದ ತೆಗೆಯಿರಿ. ಕಮೌಟ್ ಹೇಳ್ರಿ, ಹೊರಗೆ ಬನ್ನಿ ಹೇಳ್ರಿ, ಕಂಬ ಬಿಟ್ಟು ಹೊರಗೆ ಬನ್ನಿ. ಕಮಾನ್ ಹೇಳ್ರಿ, ಕಂಬ ಬಿಟ್ಟು ಹೊರಗೆ ಬನ್ನಿ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಕಂಬ ಬಿಟ್ಟು ಹೊರಗೆ ಬನ್ನಿ. ಕಮಾನ್, ಕಂಬ ಬಿಟ್ಟು ಹೊರಗೆ ಬನ್ನಿ. ಅದು ಪುರಾತನ ಕಂಬ ಆಗಿರ್ಬೋದು, ಹಿರಿಯರ ಕಂಬ ಆಗಿರ್ಬೋದು, ಯಾವುದೇ ಕಂಬಗಳಾಗಿರ್ಲಿ, ಕಂಬ ಬಿಟ್ಟು ಹೊರಗೆ ಬನ್ನಿ. ಓಹೋ, ನಾನು ಹೇಳ್ತೇನೆ, ಗ್ರೇಟ್ ಸಂಗತಿಗಳನ್ನು ನೀವು ಕಾಣಲಿಕ್ಕೆ ಇದ್ದೀರಿ. ಯಾವ ಪುರಾತನ ಕಂಬ ನಿನ್ನನ್ನು ಹಿಡಿದಿದೆಯೋ ಆ ಕಂಬ ಬಿಟ್ಟು ಹೊರಗೆ ಬನ್ನಿರಿ. ದೊಡ್ಡ ಸಂಗತಿಗಳು ನಿಮಗೆ ವೇಟ್ ಮಾಡ್ತಾ ಇದೆ. ಗ್ರೇಟ್ ಫ್ಯೂಚರ್ ನಿಮಗೆ ವೇಟ್ ಮಾಡ್ತಾ ಇದೆ. ಗ್ರೇಟ್ ಸಂಗತಿಗಳು ನಿಮಗೋಸ್ಕರ ವೇಟ್ ಮಾಡ್ತಿದೆ. ಯು ವಿಲ್ ಶೇಕ್ ದ ನೇಷನ್. ಹಲೋ, ಅನೇಕರನ್ನು ಶೇಕ್ ಮಾಡಲಿಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಯು ವಿಲ್ ನೆವರ್ ಬಿ ದ ಸೇಮ್. ಅದಕ್ಕೋಸ್ಕರ ತಲೆಯನ್ನು ಕಟ್ಟಿ ಹಾಕುವ ಬೋಧನೆಗಳನ್ನು ಕೇಳಬೇಡ್ರಿ, ಸತ್ಯವನ್ನು ಕೇಳ್ರಿ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಆರಾಧಿಸುವೆ. ಇಲ್ಲಿ ಕೇಳಿ, ಇವತ್ತು ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ನಾನು ಖಾಲಿ ಲೀಡ್ ಮಾಡುತ್ತೇನೆ ಪ್ರೇಯರ್ ಮಾಡಲಿಕ್ಕೆ. ನೀವೇ ನಿಮ್ಮ ಪರಿಸ್ಥಿತಿಗಳಿಗೆ ಬೈ ಫೇತ್ ಅಲ್ಲಿ ಮಾತಾಡುವರಾಗಿದ್ದೀರಿ. ಎಷ್ಟು ಮಂದಿ ನಂಬುತ್ತೀರಿ? ಯೇಸುವನ್ನು ಎಷ್ಟು ಮಂದಿ ನಂಬಿದ್ದೀರಿ? ಎಷ್ಟು ಮಂದಿ ಬಾರ್ನ್ ಅಗೇನ್ ಆಗಿದ್ದೀರಿ? ಹಾಗಾದರೆ ನಿಮ್ಮ ಒಳಗೆ ನಂಬಿಕೆ ಇದೆ. ಪಾಸ್ಟರ್, ನನ್ನ ಒಳಗೆ ನಂಬಿಕೆ ಇಲ್ಲ. ನಿಮ್ಮಷ್ಟು ದೇವರು ಪ್ರತಿಯೊಬ್ಬರಿಗೆ ಸೇಮ್ ನಂಬಿಕೆ, ಅಳತೆಯ ನಂಬಿಕೆ ಕೊಟ್ಟಿದ್ದಾರೆ. ಬಟ್ ಆ ನಂಬಿಕೆ ಗ್ರೋ ಆಗುವಂಥದ್ದು ನೀವು ಪ್ರಾಕ್ಟೀಸ್ ಮಾಡಿದಾಗ. ಕೇಳ್ತಾ ಇದ್ದೀರಾ? ನಂಬಿಕೆ ಗ್ರೋ ಆಗುವಂಥದ್ದು ನೀವು ಯಾವಾಗ ಪ್ರಾಕ್ಟೀಸ್ ಮಾಡುತ್ತೀರಿ. ಈ ಕೈಯನ್ನು ನಾನು ಕಟ್ಟಿ ಹಾಕಿದೆ 3 ವರ್ಷ. 3 ವರ್ಷ ಕಟ್ಟಿ ಹಾಕಿದಂತೆ ಅದನ್ನು ಕೈಯನ್ನು ಯೂಸ್ ಮಾಡೋದಿಲ್ಲ. ಅದೇನಾಗ್ತದೆ? ಕಮಾನ್ ಏನಾಗ್ತದೆ? ವೀಕ್ ಆಗ್ತದೆ, ಪ್ಯಾರಲೈಸ್ ಆಗ್ತದೆ, ವೀಕ್ ಆಗ್ತದೆ. ಅದರಿಂದ ನೀವು ಹೊಸದಾಗಿ ಹುಟ್ಟಿದಾಗ ದೇವರು ನಿಮ್ಮ ಒಳಗೆ ಒಂದು ಅಳತೆಯ ನಂಬಿಕೆ ಕೊಟ್ಟಿದ್ದಾನೆ. ಸೇಮ್ ಫೇತ್.
ನನಗೊಂದು ದೊಡ್ಡ ನಂಬಿಕೆ, ನಿನಗೊಂದು ಚಿಕ್ಕ ನಂಬಿಕೆ ಅದು ಕೊಡಲೇ ಇಲ್ಲ. ಆ ಜಾತಿಯವರಿಗೊಂದು ದೊಡ್ಡ ನಂಬಿಕೆ, ಈ ಜಾತಿಯವರಿಗೊಂದು ಚಿಕ್ಕ ನಂಬಿಕೆ, ಹುಡುಗಿಯರಿಗೊಂದು ದೊಡ್ಡ ನಂಬಿಕೆ, ಯೌವನಸ್ಥರಿಗೊಂದು ಚಿಕ್ಕ ನಂಬಿಕೆ, ಹಾಗೇನಿಲ್ಲ. ಆತ್ಮದಲ್ಲಿ ಎಲ್ಲರೂ ಯೇಸುವನ್ನು ಅಂಗೀಕಾರ ಮಾಡಿದಾಗ ಮಕ್ಕಳಾಗಿ ಹುಟ್ಟುವುದು. ಎಷ್ಟೇ ದೊಡ್ಡ ರಾಜನಿರಲಿ ಇವತ್ತು ಪ್ರಪಂಚದಲ್ಲಿ, ಅವನು ಹುಟ್ಟುವಾಗ ಹೇಗೆ ಹುಟ್ಟಿದ್ದು? ಟ್ರಂಪ್ ಹುಟ್ಟಿದ, ಇವತ್ತು ಪ್ರೆಸಿಡೆಂಟ್ ಹುಟ್ಟುವಾಗ ಹೇಗೆ ಹುಟ್ಟಿದ್ದ? ಅವನು ಡಿಫರೆಂಟ್ ಅದರಲ್ಲಿ ಹುಟ್ಟಿದನು, ದೊಡ್ಡವನಾಗಿ ಹುಟ್ಟಲಿಲ್ಲ, ಮಗುವಾಗಿ ಹುಟ್ಟಿದ್ದ. ಅವನ ಕಕ್ಕವನ್ನು ಕೂಡ ಮಮ್ಮಿ ಡ್ಯಾಡಿ ತೆಗೆದಿದ್ದಾರೆ, ಅವನಿಗೂ ಬಟ್ಟೆ ಹಾಕಿದ್ದಾರೆ, 1 ವರ್ಷ 2 ವರ್ಷ, ರೈಟ್? ಅವನು ಕೂಡ ಬೆಳೆದಾದ. ಬೆಳೆಯುವಾಗ ಮಕ್ಕಳಾಗಿ ಹುಟ್ಟುತ್ತಾರೆ, ಶಿಶುಗಳಾಗಿ ಹುಟ್ಟುತ್ತಾರೆ. ಅದೇ ರೀತಿ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ಮಕ್ಕಳಾಗಿ ಹುಟ್ಟುತ್ತೀರಿ. ನೆಕ್ಸ್ಟ್ ನೀವು ಬೆಳೆಯಬೇಕು, ನಿಮ್ಮ ಫೇತ್ ಡೆವಲಪ್ ಆಗಬೇಕು, ನಿಮ್ಮ ಫೇತ್ ಬೆಳೆಯಬೇಕು. ನೀವು ಬೆಳೆದಂತ ಹೇಳಿದರೆ ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ. ಬೆಳೆಯದಾಗಿ ಲಿಮಿಟೇಷನ್ ಏನುಗಳು? ಸೆನ್ಸ್ ನಾಲೆಜ್. ನಾನು ಆ ಬ್ಯಾಕ್ಗ್ರೌಂಡ್, ಈ ಬ್ಯಾಕ್ಗ್ರೌಂಡ್, ನನಗೆ ಕಲಿವಿಕೆ ಇಲ್ಲ, ನನಗೆ ಬರವಿಲ್ಲ, ನಾನು ಹೆಣ್ಣು, ನಾನು ಛೋಟ, ನಾನು ಬಡ, ಇದೆಲ್ಲ ಬಿಡಬೇಕು ನಾಲೆಜ್ಗಳು. ಆತ್ಮದಲ್ಲಿ ಛೋಟ ಬಡ ಇಲ್ಲ. ಆತ್ಮದಲ್ಲಿ ಮಕ್ಕಳಾಗಿ ಹುಟ್ಟಿದ್ದೀರಿ, ಆತ್ಮಿಕ ಜ್ಞಾನದಲ್ಲಿ ಬೆಳೆಯಿರಿ. ವಾಕ್ಯವನ್ನು ರಿಸೀವ್ ಮಾಡುವಾಗ ಸೂಸಿ ತಗೊಳ್ಬೇಡ್ರಿ, ರೈಟ್? ನಾನೀಗ ಫುಲ್ ದೊಡ್ಡ ಪೊಸಿಷನ್ ಅಲ್ಲಿದ್ದೇನೆ, ಇದೆಲ್ಲ ವಾಕ್ಯ ನನಗೆ ಕೇಳಲಿಕ್ಕೆ ಆಗ್ತದೆ, ಅದೆಲ್ಲ ಕೊಲ್ಯಾಪ್ಸ್ ಆಗ್ತದೆ ಒಂದಿನ. ನಾನು ಹೇಳುವುದಲ್ಲ, ವಾಕ್ಯ ಹೇಳ್ತದೆ. ನೀವು ಸ್ಪಿರಿಚುವಲಿ ಗ್ರೋ ಆಗದಿದ್ದರೆ ಅದೆಲ್ಲ ನೀರಿನಲ್ಲಿರುವ ಗುಳ್ಳೆ ಹಾಗೆ. ನನಗೆ ಗೊತ್ತು, ನನ್ನ ಹತ್ರ ಪರ್ಸನಲಿ ಯಾರೆಲ್ಲ ಮಾತಾಡ್ತಾರೆ ಅವರ ಕಂಡೀಷನ್ ಏನಂತ ನನಗೆ ಗೊತ್ತು. ಸ್ಪಿರಿಚುವಲ್ ಅವರ ಕಂಡೀಷನ್ ನನಗೆ ಗೊತ್ತು. ಹೌ ದೇ ಸಫರ್. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಕೋಟಿಗಟ್ಟಲೆ ಇದೆ, ನೋ ಪೀಸ್, ಸಮಾಧಾನ ಇಲ್ಲ, ನೋ ಜಾಯ್. ಈ ಜನರಿಗೆಲ್ಲ ಅವರು ಫ್ಯಾನ್, ರೈಟ್? ಓ, ನನಗೆ ಅವನ ಹಾಗೆ ಆಗ್ಬೇಕು, ಅವನು ಒಳಗೆ ಕೊರಗ್ತಾ ಇದ್ದಾನೆ, ಎಷ್ಟು ಸಫರ್ ಆಗ್ತಾ ಇದ್ದಾನೆ ಅಂತ ಅವನು ಯಾರ ಹತ್ರ ಹೇಳಲಿಕ್ಕೆ ಆಗ್ತದೆ? ಸೇವಕರ ಹತ್ರ ಬಂದು ಹೇಳ್ತಾನೆ. ನಾನು ಅವನ ಹೆಸರನ್ನು ಪಬ್ಲಿಕ್ ಮಾಡ್ಲಿಕ್ಕೆ ಆಗ್ತದ? ನಿನ್ನನ್ನು ಜನರು ಹಾಗೆಯೇ ನೋಡ್ಲಿ ಅಂತ ಹೇಳುದು. ರೈಟ್? ಇವರೆಲ್ಲ ಏನಾಗ್ತಾರೆ, ನಾನು ಅವನ ಹಾಗೆ ಆಗ್ಬೇಕು, ಇವನ್ ಹಾಗೆ ಆಗ್ಬೇಕಂತ ಕಡೆಗೊಂದು ತಲೆಗೆ ಗನ್ ಇಟ್ಟು ಬಿಡ್ತಾನೆ. ಏನು ಮಾಡ್ಲಿಕ್ಕೆ ಏನು ಗೊತ್ತಾಗುದಿಲ್ಲ, ಏನು ಮಾಡೋದಂತ. ಬಟ್ ಯೇಸು ಸ್ವಾಮಿ ಹೇಳಿದ, ನಾನು ಕೊಡುವಂತ ಸಮಾಧಾನ ನಿಮಗೆ ಲೋಕ ಕೊಡ್ಲಿಕ್ಕೆ ಆಗುದಿಲ್ಲ. ವರ್ಲ್ಡ್ ವಿಲ್ ನೆವರ್ ಗಿವ್ ಯು. ನಾನು ಸಮಾಧಾನವಾಗಿದ್ದೇನೆ. ಐ ಆಮ್ ದ ಪ್ರಿನ್ಸ್ ಆಫ್ ಪೀಸ್. ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾಧಾನ ಬೇಕು. ಸಮಾಧಾನಗೋಸ್ಕರ ಎಲ್ಲೆಲ್ಲೋ ಹೋಗ್ತಾರೆ, ಸಮಾಧಾನಗೋಸ್ಕರ ಏನೇನೋ ಖರ್ಚು ಮಾಡುತ್ತಾರೆ. ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ದಾನ ಧರ್ಮ ಮಾಡಿದ್ರು, ಸಮಾಧಾನ ಎಂಬುದು ಆತನಾಗಿದ್ದಾನೆ. ಆತನ ನೀವು ಅಂಗೀಕಾರ ಮಾಡಿದಾಗ ಯು ವಿಲ್ ರಿಸೀವ್ ಪೀಸ್. ಯು ವಿಲ್ ರಿಸೀವ್ ಪೀಸ್. ಫಸ್ಟ್ ಆಫ್ ಆಲ್ ನೀವು ಸಮಾಧಾನ ಹೊಂದುತ್ತೀರಿ. ಯೇಸುವನ್ನು ನೀವು ಅಂಗೀಕಾರ ಮಾಡಿದಾಗ ಫಸ್ಟ್ ನೀವು ಹೊಂದುತ್ತೀರಿ ಸಮಾಧಾನ. ಒಂದು ಕಡೆಯಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ನೀನು ನಿನ್ನ ವಿಷಯದಲ್ಲಿ ನಾನು ಸಂಪನ್ನನು, ನಾನು ಐಶ್ವರ್ಯವಂತನು, ಒಂದರಲ್ಲಿ ಕಡಿಮೆ ಇಲ್ಲದವನಾಗಿದ್ದೇನೆ ಹೇಳ್ತಾ ಇದ್ದೀಯಾ? ಇದೆಯಾ ಬೈಬಲಲ್ಲಿ? ಓದಿದ್ದೀರಾ? ಎಷ್ಟನೇ? 3ನೇ ಅಧ್ಯಾಯ 14ನೇ ವಚನ. 3 chapter 14 verse. Praise the Lord. ನೀವು ಮಾತಾಡಿ. Hallelujah. Come on, hallelujah. Okay. ಹಾಕಿ 3:14. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚವಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ನೆಕ್ಸ್ಟ್, ನೀನು ನಿನ್ನ ಓದಿರಿ, ನೀವೇ ಓದಿರಿ. 1 2 3 ಗೋ.
ಏನು ಅರ್ಥ ಆಗ್ತಾ ಇದೆ? ನೀನು ನಿನ್ನ ವಿಷಯದಲ್ಲಿ, ನೀನು ಯಾರ ವಿಷಯದಲ್ಲಿ? ಅವನ ವಿಷಯದಲ್ಲಿ. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು. ನನಗೆ ಯಾಕೆ ಬೇಕು? ನನಗೆ ಯಾಕೆ ವಚನ ಬೇಕು? ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವುದನ್ನು, ದೌರ್ಭಾಗ್ಯನು, ದಾರಿದ್ರ್ಯನು, ಕುರುಡನು, ಬಟ್ಟೆ ಇಲ್ಲದವನಾಗಿರುವುದರಿಂದ ತಿಳಿಯದೇ ಇದೆ. ದಟ್ ಮೀನ್ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯು ಆರ್ ಎ ನ್ಯಾಕೆಡ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯು ಆರ್ ಓಪನ್ ಟಾರ್ಗೆಟ್ ಟು ದ ಡಿಮನ್ಸ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯು ಆರ್ ಬ್ಲೈಂಡ್. ಆ ಗೆಹಜಿ ಹಾಗೆ ಬ್ಲೈಂಡ್. You cannot see the angels. You cannot see healing. You cannot see protection. You're naked. Always fear. ಯಾವಾಗಲೂ ನೋಡಿದ್ರೆ ಭಯ. ಏನಾಗ್ತದೆ, ನಾಳೆ ಏನಾಗ್ತದೆ, ರಾತ್ರಿ ಮಲಗುವಾಗ ಬೆಳಿಗ್ಗೆ ಯಾವಾಗ ಆಗ್ತದೆ, ಬೆಳಿಗ್ಗೆ ಏಳುವಾಗ ರಾತ್ರಿ ಯಾವಾಗ ಆಗ್ತದೆ. ಓನ್ಲಿ ಫಿಯರ್, ಭಯ. ಬಟ್ಟೆ ಇಲ್ಲದವನಾಗಿ ತಿಳಿಯದೆ ಇದೆ, ನಿನಗೆ ಗೊತ್ತೇ ಇಲ್ಲ. ಯು ಆರ್ ನೆಕೆಡ್. ನೆಕ್ಸ್ಟ್ ಏನ್ ಹೇಳ್ತದೆ? ನೆಕ್ಸ್ಟ್ ಓದಿ 18. ನೀನು ಐಶ್ವರ್ಯವಂತನಾಗುವಂತೆ